ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ ಸಾಹೇಬ್ರು ಇಂದು ಬಾದಾಮಿಯಲ್ಲಿ ನಡೆದ ಪ್ರಸಿದ್ಧ ನಟಿ ಉಮಾಶ್ರೀ ಅಭಿನಯದ ಶ್ರಮಿಷ್ಠೆ ನಾಟಕವನ್ನ ವೀಕ್ಷಣೆ ಮಾಡಿದರು. ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಮಾಶ್ರೀ ಅವರ ನಟನೆಯನ್ನ ಸಚಿವರು ಆಸಕ್ತಿಯಿಂದ ವೀಕ್ಷಣೆ ಮಾಡಿದ್ದಾರೆ. ನಾಟಕದ ನಂತರ ಮಾತನಾಡಿದ ಸಚಿವ ತಿಮ್ಮಾಪುರ ಅವರು, ಶ್ರಮಿಷ್ಠೆ ನಾಟಕವು ಸಮಾಜದಲ್ಲಿ ಮಹಿಳೆಯರ ಸಂಘರ್ಷ, ಶ್ರಮ, ಸಾಧನೆ ಹಾಗೂ ಸಶಕ್ತೀಕರಣದ ಸಂದೇಶವನ್ನ ಶಕ್ತಿಯುತವಾಗಿ ತಲುಪಲಿದೆ ಎಂದಿದ್ದಾರೆ. ಕಲೆಯ ಮೂಲಕ ಸಾಮಾಜಿಕ ಸಂದೇಶವನ್ನ ಜನರಿಗೆ ತಲುಪಿಸುವಂತಹ ಇಂತಹ ಪ್ರಯತ್ನಗಳು ಇಂದಿನ ಯುವ ಪೀಳಿಗೆಗೆ ಪ್ರೇರಣೆಯಾಗಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ಕಲೆ, ಸಂಸ್ಕೃತಿ ಹಾಗೂ ಸಾಹಿತ್ಯವನ್ನ ಉತ್ತೇಜಿಸುವ ದಿಸೆಯಲ್ಲಿ ಸದಾ ಬದ್ಧವಾಗಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರು ಹಾಗೂ ಬೀಳಗಿ ಶಾಸಕ ಜೆಟಿ ಪಾಟೀಲ್, ಬಾದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ, ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್, ಅಪರ ಜಿಲ್ಲಾಧಿಕಾರಿ ಅಶೋಕ್ ತೇಲಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ, ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಸೇರಿ ಜಿಲ್ಲಾಡಳಿತ, ಹಲವು ಅಧಿಕಾರಿಗಳು, ಕಲಾವಿದರು, ಸಾಂಸ್ಕೃತಿಕ ಸಂಘಟಕರು ಹಾಗೂ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಇನ್ನು ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ ಸಾಹೇಬ್ರು ಬಾದಾಮಿಯಲ್ಲಿ ಚಾಲುಕ್ಯ ಉತ್ಸವದ ವೇದಿಕೆ ಹಾಗೂ ಕಾರ್ಯಕ್ರಮದ ಸ್ಥಿತಿಗತಿಯನ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ವಿವರವಾಗಿ ಪರಿಶೀಲಿಸಿದರು. ಜನವರಿ 19, 20 ಮತ್ತು 21ರಂದು ಬಾದಾಮಿ ಪಟ್ಟದಕಲ್ಲು ಹಾಗೂ ಐಹೊಳೆಯಲ್ಲಿ ನಡೆಯಲಿರುವ ಚಾಲುಕ್ಯ ಉತ್ಸವದ ಅಂತಿಮ ಹಂತದ ಸಿದ್ಧತೆಯನ್ನ ಸಚಿವರು ಪರಿಶೀಲಿಸಿದರು. ಮುಖ್ಯ ವೇದಿಕೆ ರಚನೆ, ಸೌಂಡ್ ಹಾಗೂ ಲೈಟಿಂಗ್ ವ್ಯವಸ್ಥೆ, ಅತಿಥಿಗಳ ಆಸನದ ವ್ಯವಸ್ಥೆ, ಸುರಕ್ಷತಾ ಕ್ರಮಗಳು, ಪ್ರವೇಶ ನಿರ್ಗಮನ ಮಾರ್ಗಗಳು, ಪಾರ್ಕಿಂಗ್ ವ್ಯವಸ್ಥೆ, ಸ್ವಚ್ಛತೆ, ಕುಡಿಯುವ ನೀರು, ಶೌಚಾಲಯಗಳು, ವೈದ್ಯಕೀಯ ಸಹಾಯ ಕೇಂದ್ರ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇಳಾಪಟ್ಟಿ, ಪ್ರಚಾರ ವಾಹನಗಳು ಹಾಗೂ ಇತರ ಲಾಜಿಸ್ಟಿಕ್ ವ್ಯವಸ್ಥೆಗಳ ಬಗ್ಗೆ ಸಚಿವರು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅಗತ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಬಳಿಕ ಸಚಿವ ತಿಮ್ಮಾಪುರ ಮಾತನಾಡಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಸೇರಿ ಪ್ರಮುಖ ಅತಿಥಿಗಳ ಆಗಮನದ ಹಿನ್ನೆಲೆ ಯಾವುದೇ ಕೊರತೆ ಇರಬಾರದು ಅಂತ ಒತ್ತಿ ಹೇಳಿದರು. ಚಾಲುಕ್ಯರ ಶ್ರೀಮಂತ ಇತಿಹಾಸವನ್ನ ಜನರಿಗೆ ತಲುಪಿಸುವ ಈ ಉತ್ಸವ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಹೊಸ ಚುರುಕು ತರುವ ಅವಕಾಶ ಒದಗಿಸುತ್ತೆ ಎಂದಿದ್ದಾರೆ. ಎಲ್ಲ ಇಲಾಖೆಗಳು ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಿ ಉತ್ಸವನ ಸುಗಮವಾಗಿ ನಡೆಸಬೇಕು ಅಂತ ಸೂಚಿಸಿದ್ರು. ಇನ್ನು ಪೂರ್ವದಲ್ಲಿ ನಟನೆ ನಾಟಕದ ಮುಖಾಂತರ ಪ್ರಾರಂಭ ಆಗುತ್ತೆ ನೆನಪಿಸಿಕೊಂಡು ಇನ್ನೂ ಈ ಕಲೆಯನ್ನು ಜನತೆಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದೆಯಲ್ಲ, ಇದು ನಿನ್ನ ಮಾನಸಿಕತೆ ಎಂಥ ನಿನ್ನ ಭಾವನೆ ಇದೆ. ನಟನೆ ಅಂದ್ರೆ ಭಕ್ತಿ, ಗೌರವ, ಪೂರ್ತಿ ತನ್ನ ದೇಹ, ಶರೀರ, ಮನಸ್ಸನ್ನು ಅದ್ರ ಜೊತೆಗೂಡಿಸಿ ಆ ಪಾತ್ರದಲ್ಲಿ ಪಾತ್ರಧಾರಿ ಆಗುದಂದ್ರೆ ಆ ಪಾತ್ರಧಾರಿ ಆಗೋದಿಲ್ಲ, ನಿಜವಾದ ಬದುಕೆ ಏನೋ ತೋರಿಸ್ತಾಳೆ ನಾವು ಉಮಾಶ್ರೀ ಸಹೋದರಿ ಅಂತೇಳಿ ನನ್ನ ಭಾವನೆ ಇತ್ತು. ಭಾರಿ ಅದ್ಭುತ. ನಾನು ಏನನ್ನು ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಟ್ ಈ ಕಂಪನಿಯವರು ವರ್ಷ ಕಳಿಸಿರ್ತಾನೆ. ನಮ್ ಜನ ಯಾರು ಇಲ್ಲಿ ನೋಡ್ತಿದ್ದೀರಲ್ಲ, ಬೆಂಗಳೂರವ್ರ ನೋಡ್ತಿದ್ರು, ಆ ಕಂಪ್ನಿಯವರಿಗೆ ಅಭಿನಂದನೆ ಹೇಳ್ತೀನಿ. ರೇವತಿ ರಾಜನ ಒಳ್ಳೆ ಕೆಲಸ ಮಾಡಿದೆ. ಅತ್ಯುತ್ತಲಾಗಿನ ನಟನೆಗಳನ್ನ ನಾವು ನೋಡಿದ್ದೀವಿ, ಸಿನಿಮಾದಲ್ಲಿ ನೋಡಿದ್ದೀವಿ, ನಾಟಕದಲ್ಲಿ ನೋಡಿದ್ದೀವಿ. ಬರೀ ಅಶ್ಲೀಲ ಶಬ್ದಗಳು, ಕುಣಿತ, ಹಾಡು, ನಟನೆ ಅಂದ್ರೂ ಹೀಗಿರುತ್ತೆ ಅಂತಕ್ಕಂಥ ತೋರಿಸಿಕೊಟ್ಟಂತ ಉಮಾಶ್ರೀ, ನಿನಗೂ ಧನ್ಯವಾದಪ್ಪ. ನಮ್ಮ ಜನಾಂಗಕ್ಕೆ ಎಲ್ಲ ತಂದು ತೋರಿಸಿದೆ ನೋಡಿ. ನಮ್ಮ ಸ್ವಾಮೀಜಿ, ಅಧಿಕಾರಿಗಳು, ಜೆ.ಟಿ. ಪಾಟೀಲ್, ಚಿನ್ನಕಟ್ಟಿ ಅವರು, ಆ ಮುಖ್ಯಮಂತ್ರಿಗಳು ನಾಳೆ ಬರ್ತಾರೆ, ಅದೆಲ್ಲ ತಯಾರಿ ನಮ್ಮ ಜಿ.ಎಸ್. ಪಾಟೀಲ್ ರೋಲ್ ಇದೆ. ಮುಖ್ಯಮಂತ್ರಿಗಳ ತಯಾರಿ ಒಂದೊಂದು ಕ್ಷಣ ಇಂಪಾರ್ಟೆಂಟ್. ಅಲ್ಲಿ ಇಲ್ಲಿ ಹೋಗ್ಬೇಕು, ಒಂದು 10 ನಿಮಿಷ ಕೂತು ಹೋಗ್ಬೇಕನ್ನೋ ಒಬ್ರು ಹೇಳಿ ಹೋಗೋ ನನ್ನಲ್ಲಿಲ್ಲ. ನಟನೆ ಇದು ಪಾತ್ರದ ಒಂದು ಪ್ರಮುಖ ವಿಷಯ ಅಂತಕ್ಕಂಥದ್ದು ಹೇಳಿ ನಿನಗೂ ನನ್ನ ಅಭಿನಂದನೆ. ಈ ಕರೆಸಿ ತೋರಿಸ್ತಕ್ಕಂಥ ಕಂಪನಿ ಮಾಲಕರಿಗೆ, ರಂಗ ಸಂಪದ ತಂಡ ನಿಮ್ ಜೊತೆ ಎಲ್ಲ ಬಂದಿದ್ದಾರೆ, ಅವರೆಲ್ಲರಿಗೂ ನನ್ನ ವಿಶೇಷ. ಸಹೋದರಿ ಉಮಾಶ್ರೀ ಅವರ ನಟನೆಯ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಹೇಳುವುದೆಂದರೆ, ಸೂರ್ಯನ ಪರಿಚಯಿಸಿದಂತೆ ರಾಷ್ಟ್ರಮಟ್ಟದ ಖ್ಯಾತಿ ಹೊಂದಿರುವಂತಹ ಸಹೋದರಿ ಉಮಾಶ್ರೀ ಅವರು ನಟನೆಯಲ್ಲಿ, ರಾಜಕೀಯ ರಂಗದಲ್ಲಿ, ಸಮಾಜದಲ್ಲಿ
ಅತ್ಯಂತ ಒಳ್ಳೆಯ ಗೌರವವನ್ನು ಎತ್ತರದ ಸ್ಥಾನ ಹೊಂದಿರುವಂತ ಸಹೋದರಿ ಉಮಾಶ್ರೀಯವರು ಕೇವಲ ನಟನೆ ಅಲ್ಲ, ಒಳ್ಳೆಯ ಸಚಿವರಾಗಿ ಶಾಸಕರಾಗಿ ನನ್ನ ಜೊತೆಗಿದ್ದಾರೆ. ಇವತ್ತು ರಂಗ ಯಾವ್ದು ರಂಗ ಸಂಪದದವರು ಉಮಾಶ್ರೀಯವರು ಕರ್ಕೊಂಡು ನಮ್ಗೆ ಪರಿಚಯ ಮಾಡಿದ್ರೆ ನಮ್ಮವ್ರನ್ನ ನಮಗೆ ಪರಿಚಯ ಮಾಡಿದ್ದೀವಿ. ನಮ್ಮವರಾಗಿದ್ದಾರೆ ಅವ್ರ ಕರೆಸಿ ನೀವು ನಮ್ಮವರಲ್ಲ, ನಮ್ಮವರು ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀರಿ. ಆದ್ರೆ ನಾವು ತಿಮ್ಮಾಪುರ ಅವರು ನಮ್ಮ ಜಿಎಸ್ ಮಾಡಿ ಬರ್ತಾರಂತ ಗೊತ್ತಿದ್ದಿದ್ದಿಲ್ಲ. ಇವತ್ತೆಲ್ಲ ನಮ್ಮ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಒಂದು 10 ನಿಮಿಷ ಉಮಾಶ್ರೀ ಕರೆದಿದ್ದಾರೆ. ಅವ್ರ ಗೌರವ ಕೊಡುವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು 10 ನಿಮಿಷ ಒಂದು ಹೋಗೋಣ ತಿಳ್ಕೊಂಡು ಒಂದು ಬಂದು ಕುಂತು ಬೆಳಗ್ಗೆ ನಮ್ಮ ಮನೆಯವರು ಬಂದಾಗ ಒಬ್ಬರೇ ಬಂದಿಲ್ಲ. ಅದಕ್ಕೆ ಓಕೆ, ನಿಜವಾಗಿ ಸಂತೋಷ ಆಗಿದೆ. ಸಿನಿಮಾ ಟಿವಿ ಒಳಗ ನೋಡ್ತಾ ಇದ್ವಿ. ಇವತ್ತ ನಾಟಕ ನನ್ನ ಇನ್ನೊಂದು ಸಮಸ್ಯೆ, ನಾನು ನಾಟಕ ನೋಡುವುದು ಮೊದಲಿಂದಿದೆ. ಇಲ್ಲಿ ನಮ್ಮೂರು ಹಿಡ್ಕೊಂಡು ಡೆಲ್ಲಿ ನಾಟಕ ಆದ್ರೂ ಸಹಿತ ಪ್ರತಿಯೊಂದು ಊರು ನಮ್ಮ ಕಾಲ ಹೆಸರಾಕಿರ್ತಾರೆ, ಇಲ್ಲಿ ಹೋಗುದಿಲ್ಲ. ಇದನ್ನ ನಮ್ಮ ತಂಗಿ ಉಮಾಶ್ರೀ ಅವರು ನಾಟಕ ಮಾಡ್ತಾರೆ, ಅವರು ಪ್ರದರ್ಶನ ನೋಡೋಣ ಅಂತ ಹುಮ್ಮಸ್ಸಿಂದ ಬಂದಿದ್ದಕ್ಕೆ ನಮಗೆ ಸಂತೋಷ ಆಗಿದೆ. ಧನ್ಯವಾದಗಳು. ಇವತ್ತು ಈ ಸುಪ್ರಸಿದ್ಧ ಬನಶಂಕರಿ ದೇವಿ ಜಾತ್ರೆಯಲ್ಲಿ ನಮ್ಮ ಇಪಿ ಕಂಪನಿಯವರು ಈ ಭಾಗದ ಎಲ್ಲ ಕಲಾವಿದರಿಗೆ, ಕಲಾಪೋಷರಿಗೆ, ವಿಶೇಷವಾಗಿ ಒಬ್ಬ ಶ್ರೇಷ್ಠ ನಟಿ ತಮ್ಮ ಜೀವನದುದ್ದಕ್ಕೂ ಸುಮಾರು 400 ಚಿತ್ರಗಳನ್ನ ಮಾಡಿದಂಥವ್ರು, ನ್ಯಾಷನಲ್ ಅವಾರ್ಡು ಮತ್ತು 6 ಬಾರಿ ಕರ್ನಾಟಕ ರಾಜ್ಯದ ಪ್ರಶಸ್ತಿಯನ್ನು ಪಡೆದಂಥವರು ಮತ್ತು 20ಕ್ಕಿಂತ ಹೆಚ್ಚು ಈ ಅಕಾಡೆಮಿಯ ಪ್ರಶಸ್ತಿಯನ್ನು ವಿವಿಧ ಪಾತ್ರಗಳಿಗೆ ಅವರು ಪಡೆದಂಥವರು. ಇವತ್ತು ಬಹಳಷ್ಟು ಪ್ರಸಿದ್ಧ ಸಿನಿಮೆಗಳು ಅವರು ಮಾಡಿ ಯಾವಾಗಲೂ ನಿರಂತರವಾಗಿ ನಮಗೆಲ್ಲ ಆಶ್ಚರ್ಯ ಆಯ್ತು. ಸಹೋದರಿ ಉಮಾಶ್ರೀ ಅವರಿಗೆ 68 ವರ್ಷ ಆಗಿದೆ. ಈಗ 69 ನಡೆದಿದೆ. ನಮ್ಗೆ ಆಶ್ಚರ್ಯ ಆಯ್ತು ಅವರು ಯಾವ ರೀತಿಯಾಗಿ ಅವರ ಅಭಿನಯ ಮಾಡಿದ್ದು ನೋಡಿದ್ರೆ ನಿಜವಾಗಿರುವಂತ ಕಲಾವಿದರು. ಬಹಳಷ್ಟು ಅವರು ಬರ್ತಕ್ಕಂಥ ಉದ್ದೇಶ ಕೇವಲ ಪ್ರೇಕ್ಷಕರಿಗಲ್ಲ, ಮುಂದೆ ಬರ್ತಕ್ಕಂಥ ಕಲಾವಂತರಿಗೂ ಕೂಡ ಅವರ ಮಾರ್ಗದರ್ಶನ ಕೊಡಬೇಕೆಂಬ ವಿಚಾರದಲ್ಲಿ ಅವರು ಬಂದಿದ್ದಾರೆ. ಕಲೆ ಅನ್ನೋದು ಎಲ್ಲರಿಗೂ ಬರುವುದಿಲ್ಲ, ಮತ್ತು ಕಲಾವಂತರು ಕೂಡ ಯಾರು ಜೀವನದಲ್ಲಿ ಏನೂ ಸಾಧಿಸಿಲ್ಲ ಅಂತ ಹೇಳಿ ಯಾರು ಶ್ರೀಮಂತರಾಗಿಲ್ಲ. ಆದ್ರೆ ಅದನ್ನೆಲ್ಲ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ನೀವೆಲ್ಲ ಪ್ರೇಕ್ಷಕರಿಗೆ ಬಂದಿದ್ದೀರಿ. ನಿಜವಾಗಿ ನೀವೇ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೆ ತಾಯಿ ಈಗ ಹೇಳಿದ್ರಲ್ಲ, ನಮ್ಮ ಸಚಿವ ಆಗಿದ್ರು ಮಕ್ಕಳ ಕಲ್ಯಾಣ ಮತ್ತು ಈಗ ಹಾಲಿ MLCಗಳಿದ್ದಾರೆ. ಮತ್ತು ಕೇವಲ ಅಷ್ಟೇ ಅಲ್ಲ, ನಮಗೆ ನಿಮಗೆ ಜಾತ್ರೆಯಲ್ಲಿ ಬಂದು ನಿಮಗೆ ಈ ಅವರ ಅವಧಿಯನ್ನ ತೋರಿಸ್ತಾ ಇರ್ಬೋದು. ಆದ್ರೆ ಚುನಾವಣೆಯಲ್ಲಿ ಅವ್ರ ಪಾತ್ರ ನಮ್ಮನ್ನ ಗೆಲ್ಲಿಸುವಲ್ಲೂ ಕೂಡ ಬಹಳಷ್ಟು ಇರ್ತೈತೆ ಅನ್ನೋ ಮಾತನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಬಹಳಷ್ಟು ಕಠಿಣ ವ್ಯವಸ್ಥೆಯಲ್ಲಿ ಎಡೆಬಿಡದೆ ಅವರು ಯಾವ್ದು ಅವರ ಕಾಯಕ ಇರ್ತೈತೆ ಆ ಕಾಯಕವನ್ನ ಬಹಳ ನಿಷ್ಠೂರದಿಂದ ಮಾಡ್ತಕ್ಕಂಥ ಒಬ್ಬ ತಾಯಿ. ಅವರಿಗೆ ಇನ್ನು ದೇವರು ಒಳ್ಳೇದು ಮಾಡಲಿ.
ಇನ್ನೂ ಅವರ ನಟನೆ ಮತ್ತು ಇಂಥ ಕಲಾಕಾರರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡುವಂತ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿ ಇವತ್ತಿನ ಈ ವೇದಿಕೆ ಮೇಲೆ ನಟನೆಯನ್ನ ಮಾಡಿದಂತ ತಾಯಿ ಸ್ವರೂಪಿಣಿ ಆದಂತ ಉಮಾಶ್ರೀ ಮೇಡಮ್ ಅವರಿಗೆ ಮೊದಲನೇದಾಗಿ ನಮಸ್ಕರಿಸಿ, ವೇದಿಕೆ ಮೇಲೆ ಇರುವಂತ ಎಲ್ಲ ಜನರಿಗೆ ನಮಸ್ಕರಿಸಿ, ಅವ್ರ ಬಗ್ಗೆ ಒಂದೆರಡು ಮಾತಲ್ಲಿ ಹೇಳಬೇಕಪ್ಪ ಅಂತಂದ್ರೆ, ಈ ನಾಟಕವನ್ನ ನೋಡಿದಾಗ ಅವರ ವಯಸ್ಸನ್ನ ವಿಚಾರವಾಗಿ ಅಲ್ಲ, ಒಬ್ಬ ಮಹಿಳೆ ಏನೆಲ್ಲ ಸಾಧನೆ ಮಾಡಬಹುದು ಈ ಜಗತ್ತಾಗ ಅನ್ನೋದನ್ನ ಉಮಾಶ್ರೀ ಎಷ್ಟೊಂದು ಜನ ಹಿಂಸೆಯಿಂದ ನಾವು ಮುಂದುವರೆದ ಆಗುತ್ತೆ, ನಮ್ಮ ಮನ್ಯಾಗ ಬಿಡಂಗಿಲ್ಲ ಇನ್ನೊಂದು ಅಂತೇಳಿ ಅವ್ರ ಎರಡು ಈ ಪಾತ್ರ ಮುಖಾಂತರವಾಗಿ ಎರಡನ್ನ ಗಮನ ಹರಿಸ್ಬೋದು. ಒಂದು ಏನಪ್ಪಾ ಅಂತಂದ್ರ ಅವರು ಈ ನಾಟಕ ಕೊಟ್ಟಂತ ಭಕ್ತಿಪೂರ್ವಕವಾದಂತ ಒಂದು ಅದನ್ನ ದೇವತರ ಪೂಜೆ ಮಾಡಿ ಅದನ್ನ ಸ್ಮರಿಸೋದಾಗ್ಲಿ ಅದನ್ನ ಪ್ರೀತಿಯಿಂದ ಕಾಣುವಂತ ಕೆಲಸ ಮಾಡಲ್ಲ, ಅದು ಅವ್ರನ್ನ ಈ ಮಟ್ಟಕ್ಕೆ ಹೋಗ್ತದೆ. ಅದು ಎರಡನೇ ನಾವು ಬಹಳ ಮುಖ್ಯವಾಗಿ ಗಮನ ಹರಿಸ್ಬೇಕಾಗಿದೆ ಏನಪ್ಪಾ ಅಂತಂದ್ರ ಅವ್ರು ಎಷ್ಟು ಕೆಳಮಟ್ಟದಿಂದ ಶ್ರಮ ಪಟ್ಟು ಬಂದಿರಬೇಕು ಮತ್ತು ಎಷ್ಟೆಲ್ಲ ಕೆಟ್ಟ ಪರಿಸ್ಥಿತಿ ಅಥವಾ ಚಲೋ ಪರಿಸ್ಥಿತಿಗಳನ್ನ ದಾಟಿ ಬಂದು ಇವತ್ತು ಇಡೀ ರಾಜ್ಯ ಅಷ್ಟೆಲ್ಲ ರಾಷ್ಟ್ರ ಮಟ್ಟದ ತಮ್ಮ ಹೆಸರನ್ನ ಮಾಡ್ಯಾರಪ್ಪ ಅಂತಂದ್ರೆ ನಾವೆಲ್ಲರೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಅಷ್ಟು ಅವಕಾಶ ಸಿಗುದಲ್ಲ, ಸಿಕ್ಕಾಗ ಅವಕಾಶ ಸಿಕ್ಕಾಗ ಬಹಳ ಗೌರವ ಮತ್ತು ಆ ಶ್ರಮ ಐತಲ್ಲ ಅವೆರಡನ್ನೂ ಇವ್ರ ಮುಖಾಂತರ ನೋಡ್ಬೋದು ಅಂತ ನಾನು ಭಾವಿಸಿದ್ರೆ. ಹಾಗಾಗಿ ಇನ್ನೂ ಒಳ್ಳೆ ರೀತಿಯಿಂದ ನಾವೆಲ್ಲರೂ ಇಲ್ಲ ತಿಳ್ಕೋಬೇಕು, ಅವ್ರನ್ನ ನೋಡಿ ನಾವು ಪ್ರೇರಣೆ ಆಗ್ಬೇಕಂತ ಈ ಸಂದರ್ಭ ಹೇಳಿ ನನ್ನ ಮಾತುಗಳ ಮತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.